ಕರೋನಾ ಲಸಿಕೆಯಿಂದ ಹೃದಯಾಘಾತ ಸಂಭವಿಸುತ್ತಿದೆ ಎಂಬ ಅಪಪ್ರಚಾರ ನಡೀತಾ ಇದ್ದು, ಈ ಹಿನ್ನೆಲೆಯಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಚಿತವಾಗಿ ಹೃದಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದು, ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕಾಗಿದೆ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಮನವಿಯನ್ನ ಮಾಡಿದರು. ಪಟ್ಟಣದ ಜ್ಯೋತಿನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆ, ಮಹಾನಾಡು ಕಟ್ಟೆಮನೆ, ಡಿಕೆ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸರ್ಕಾರಿ ಆಸ್ಪತ್ರೆಯವರ ಸಹಯೋಗದೊಂದಿಗೆ 10 ದಿನಗಳ ಕಾಲ ಉಚಿತ ಹೃದಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಹೃದಯ ತಪಾಸಣಾ ಶಿಬಿರ ನಿರಂತರವಾಗಿ ಮಾಡಬೇಕು ಎಂಬ ಗುರಿಯನ್ನ ಇಟ್ಟುಕೊಂಡಿದ್ದು, ಪ್ರತಿದಿನ 80 ಜನ ರೋಗಿಗಳಿಗೆ ತಪಾಸಣೆ ಮಾಡಲಾಗುತ್ತಿದೆ. ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಿಸಿಕೊಂಡು ಬರಬೇಕು ಮತ್ತು 80 ಜನಕ್ಕೂ ಹೆಚ್ಚು ಜನ ನೋಂದಣಿಯಾದರೆ ಅವರಿಗೆ ಮರುದಿನ ತಪಾಸಣೆ ಮಾಡಲು ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದಕ್ಕೆ ಎಂಎಸ್ ರಾಮಯ್ಯ ಆಸ್ಪತ್ರೆ ಸಹಕಾರ ನೀಡ್ತಾ ಇದ್ದು, ಮೊದಲ ದಿನ ತಪಾಸಣೆಯಲ್ಲಿ 5 ಜನ ರೋಗಿಗಳಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಪತ್ತೆಯಾಗಿದೆ. ಇದಕ್ಕೆ ಚಿಕಿತ್ಸೆ ಕೊಡಿಸುವ ಮೂಲಕ ಹೃದಯ ಸಂಬಂಧಿ ಕಾಯಿಲೆ ವಾಸಿ ಮಾಡಿಕೊಳ್ಳಬಹುದಾಗಿದೆ ಅಂತ ತಿಳಿಸಿದ್ರು. ಈಗ ಹೆಚ್ಚು ಯುವಕರಲ್ಲೇ ಹೃದಯಾಘಾತ ಸಂಬಂಧಿಸಿದ ಕಾಯಿಲೆಗಳು ಕಾಣಿಸಿಕೊಳ್ತಾ ಇದ್ದು, ಇದಕ್ಕೆ ಅವರ ಜೀವನ ಶೈಲಿಯಾಗಿದ್ದು ಧೂಮಪಾನ, ಮದ್ಯಪಾನ ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇವೆ. ದುಶ್ಚಟಗಳಿಂದ ಯುವಕರು ದೂರವಾದಾಗ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಈ ಶಿಬಿರವನ್ನ ಕುದುರು ಬಿಡದಿ ಹೋಬಳಿ ವ್ಯಾಪ್ತಿಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ ಅಂತ ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿಯವರು ಮಾತನಾಡಿ, ಇದೇ ವೇಳೆ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಂಚೇಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಕುಮಾರ್ ಮತ್ತು ತಾಲೂಕು ಅಧ್ಯಕ್ಷ ಜಯರಾಮ್ ಮತ್ತು ಎಪಿಎಂಎಸ್ ನಿರ್ದೇಶಕ ಮಂಜುನಾಥ್, ಮುಖಂಡರಾದ ಶೈಲಜಾ, ರಹಮತ್, ಹೇಮಲತಾ, ಶಾಂತಕುಮಾರ್, ಆನಂದ, ಪಾಪಣ್ಣ ಮತ್ತು ಅಬೀದ್, ತೇಜು, ರಾಜಣ್ಣ, ಕಿರಣ್, ಹಿರಯ್ಯ ಮತ್ತು ಸುನೀಲ್ ಪ್ರಸಾದ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಒಂದ್ ಕಡೆ ಜನಗಳ ಆರೋಗ್ಯವನ್ನ ತಪಾಸಣೆ ಮಾಡಿಸಬೇಕು, ನಮ್ಮ ಕೆಲಸಕ್ಕೂ ನೋವನ್ನು ತೀರಿಸಬೇಕು. ನಿಟ್ಟಿನಲ್ಲಿ ಮನೆ ಬಾಗಿಲಿಗೆ ಆರೋಗ್ಯ ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಪಂಚಾಯಿತಿಯಲ್ಲೂ ಸಹ ಆರೋಗ್ಯ ಶಿಬಿರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಪಂಚಾಯಿತಿಯಲ್ಲಿ ಯಶಸ್ವಿ ಆರೋಗ್ಯ ಶಿಬಿರ ಆಯಿತು. ಅಲ್ಲಿ ಹಲವಾರು ರೋಗಿಗಳನ್ನ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರ ಆಪರೇಷನ್ ಆಗಿದೆ. 3 ಜನಕ್ಕೆ ಮಾತ್ರ ಆಪರೇಷನ್ ಆಗಿಲ್ಲ. 3 ಜನಕ್ಕೆ BP ಶುಗರ್ ಜಾಸ್ತಿಯಿಂದ 3 ಜನಕ್ಕೆ ಆಪರೇಷನ್ ಆಗಿಲ್ಲ. ಕಣ್ಣಿಂದ ಒಂದೇ ಅಲ್ಲ, ಮೂಳೆದಾಗ್ಬೋದು, ಚರ್ಮದಾಗ್ಬೋದು, ಮಕ್ಕಳದಾಗ್ಬೋದು, ಎಲ್ಲರೂ ಸಹ ಚಿಕಿತ್ಸೆ ನಡೀತಾ ಇದ್ದೀವಿ. ಇವತ್ತು ಸಹ ಟ್ರೀಟ್ಮೆಂಟಲ್ಲಿ ಇದ್ದಾರೆ, ಅವರೆಲ್ಲ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಅಂತ ಕೆಲಸಗಳನ್ನ ಬಾಲಣ್ಣವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದು ಉಚಿತವಾಗಿ 1 ರೂಪಾಯಿನೂ ಸಹ ನಾವು ರೋಗಿಗಳಿಂದ ಕಟ್ಟಿಸ್ತಾ ಇಲ್ಲ. ಇವತ್ತೇನು ಎಂಎಸ್ ರಾಮಯ್ಯ ಆಸ್ಪತ್ರೆ ಕಟ್ಟಬೇಕಾಗಿದ್ದು ಸಹ ಬಾಲಣ್ಣವರೇ ಕಟ್ತಾ ಇದ್ದಾರೆ, ಅದನ್ನು ದುಡ್ಡು ಸಹ ಅವರೇ ಕಟ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ನಡುವೆ ಏನಾಗಿತ್ತು, ಮಾಗಡಿ ತಾಲೂಕಲ್ಲಿ ಎಲ್ಲ ಈ ಭಾಗದಲ್ಲಿ ಏನಾಗಿದೆ ಅಂದರೆ ಎಲ್ಲ ಒಂದು ಕಡೆ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಜಾಸ್ತಿಯಾಗಿ ಹಸುನುಗ್ತಾ ಇದ್ದಾರೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಬಾಲಣ್ಣವರು ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಇವತ್ತೇನು ನಮ್ಮ ಮಾಗಡಿ ಪಟ್ಟಣದಲ್ಲಿ ಸುತ್ತಮುತ್ತಲ ಜನಗಳಿಗೆ 1 ವಾರಗಳ ಕಾಲ ದಿನಕ್ಕೆ ಒಂದು 100 ಜನಕ್ಕೆ ಮಾಡಬಹುದು. ಎಂಎಸ್ ರಾಮಯ್ಯ ನುರಿತ ತಂತ್ರಜ್ಞರು ಬಂದಿದ್ದಾರೆ. ಅಲ್ಲೇ ಸ್ಪಾಟ್ನಲ್ಲೇ ಸ್ಥಳದಲ್ಲೇ ECG ಮಾಡುವಂಥದ್ದು, ಎಕೋ ಮಾಡುವಂಥದ್ದು, ಅವ್ರಿಗೇನೋ ಸಂಬಂಧಪಟ್ಟಂತ ಕಾಯಿಲೆಗಳಿದ್ರೆ ಅವ್ರಿಗೆ ತಿಳಿಸುವಂಥ ಕೆಲಸವನ್ನ ಇವತ್ತು ಮಾಡ್ತಾರೆ. ಯಾಕೆಂದ್ರೆ ಹೆಚ್ಚಿನ ಮರಣ ಉಂಟಾರ ದೃಷ್ಟಿಯಿಂದ ಎಲ್ರಿಗೂ ಆರೋಗ್ಯ ಸಿಗಲಿ, ಚೆಕ್ ಮಾಡಿಸ್ಕೊಳ್ಳಿ, ಆರೋಗ್ಯ ಸಂಬಂಧಪಟ್ಟದ್ದು ಮಾತ್ರ ಮಾಡ್ತಾ ಇದೀವಿ. ಇವತ್ತು ಅಂತ ಹೇಳಿದ್ರೆ 1 ವಾರಗಳ ಕಾಲ ಈ ಮನೆಯಲ್ಲಿ ಜ್ಯೋತಿನಗರದ 1 ವಾರಗಳ ಕಾಲ ಮಾಡ್ತಾ ಇದ್ದೀವಿ. ತಕ್ಕ ಎಷ್ಟು ಜನ ಬರ್ತಾರೋ ಒಂದು ದಿನಕ್ಕೆ 100 ಜನಕ್ಕೆ ಮಾತ್ರ ಮಾಡ್ಬೋದು. ಆ ದೃಷ್ಟಿಯಿಂದ ಇವತ್ತು ಬಾಲಣ್ಣವರು ಕಾರ್ಯ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿ ಕಾರ್ಯಾಚರಣೆ ಇದೆ ನಿಜವಾಗ್ಲೂ. ಇವತ್ತು ಅದೇ 50ಕ್ಕೂ ಹೆಚ್ಚಿನ ಜನಗಳು ಇವತ್ತು ತಪಾಸಣೆ ಮಾಡಿದ್ದಾರೆ. ಮಹಿಳೆಯರು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಸಂಜೆ ತಕ್ಕಲ್ಲೇ ನಾವು 100 ಜನಕ್ಕೆ ಮಾಡ್ತೀವಿ. ಈಗ ನಾಳೆದು ಕಂಟಿನ್ಯೂ ಇರುತ್ತೆ. ಅದು ನೋಂದಾಯಿಸ್ಕೊಳ್ಳಿಕ್ಕೆ ನಾವು ನಮ್ಮ ಪುರಸಭಾ ಸದಸ್ಯರಾದ ಆನಂದ್ ಅವರು ಮತ್ತು ಕಿರಣ್ ಮತ್ತು ಶಾಂತಕುಮಾರ್ ನಂಬರ್ ಕೊಟ್ಟಿದ್ದೀವಿ. ಅವ್ರು ನೋಂದಾಯಿಸ್ಕೋಬಹುದು. ಹೆಸರುಗಳನ್ನ ನೋಂದಾಯಿಸ್ಕೊಂಡು ಬರಬೇಕು, ಸಡನ್ ಆಗಿ ಇಲ್ಲೇ ಬರೋದಲ್ಲ. ಹೆಸರುಗಳನ್ನ ನೋಂದಾಯಿಸ್ಕೊಂಡು ಸೀನಿಯಾರಿಟಿ ಪ್ರಕಾರ ಅವ್ರಿಗೆ ದಿನಕ್ಕೆ 100 ಜನಕ್ಕೆ ಚೆಕ್ ಮಾಡುತ್ತೀವಿ. ಆ ಥರ ಒಂದು ವ್ಯವಸ್ಥೆ ನಡೀತಾ ಇದೆ. ಯಶಸ್ವಿ ಕಾರ್ಯಾಚರಣೆ ಆಗ್ತಾ ಇದೆ. ಚರ್ಚೆ ಮಾಡ್ತೀವಿ, ಅವ್ರ ಕುಟುಂಬದವರು ಚರ್ಚೆ ಮಾಡಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಅವ್ರ ಕುಟುಂಬದವ್ರು ಚರ್ಚೆ ಮಾಡಿ ಅದಕ್ಕೋಸ್ಕರ ಇರೋಂಥ ಕಾಯಿಲೆ ಅದು ಅವ್ರ ಕುಟುಂಬದವರು ಒಪ್ಕೋಬೇಕು. ಶಾಸಕರು ಅವರು ಹೆಚ್ಚಿನ ರೀತಿಯಲ್ಲಿ ಏನ್ ಬೇಕೋ ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಚಿಕಿತ್ಸಾ ವಿಚಾರದಲ್ಲಿ ಕುಟುಂಬದವರು ಇನ್ವಾಲ್ವ್ ಆಗಿ ಮಾಡಬೇಕಾಗುತ್ತೆ. ಅಪೆಂಡಿಕ್ಸ್ ಹೃದಯ ಸಣ್ಣದಾದ್ರೆ ನಾವೇ ಕರ್ಕೊಂಡು ಮಾಡಿಸ್ಬೋದು. ಹೃದಯಕ್ಕೆ ಸಂಬಂಧಪಟ್ಟದಾದ್ರೆ ಅದು ಪ್ರಾಣಕ್ಕೆ ಅಪಾಯ ಆಪರೇಷನ್ ನೆರವು ಮಾಡೋಣ ಅಂತ ಹೇಳಿ ತಗೊಂಡು ವರ್ಷಕ್ಕೆ ಒಂದು 25,000 ಖರ್ಚಾಯ್ತಾ ಇದೆ. ಬಾಲಣ್ಣವ್ರು ಅವ್ರ ಸ್ವಂತ ಖರ್ಚಿಂದ ಅವ್ರು ವೈಯಕ್ತಿಕವಾಗಿ ಮಾಡಿ
ಈಗ ಡಾಕ್ಟರ್ ಒಂದು 5 ಜನ ಡಾಕ್ಟರ್ ಬಂದಿದ್ದಾರೆ, ಅವರೆಲ್ಲ ವಿಶೇಷವಾಗಿ ಅಂದರೆ ನಮ್ಮ ಬಾಲಣ್ಣವರು ಅದಕ್ಕೆ ಪೇ ಮಾಡ್ತಾರೆ. ನೀವು ಯಾರು ಪೇ ಮಾಡಿಸ್ಕೊತಾರೆ. ಇವತ್ತೇನೋ ಒಂದು ECG ಮಾಡಬೇಕು, ಎಕೋ ಮಾಡಿಸ್ಬೇಕು ಅಂತ ಹೇಳಿದ್ರೆ 6,000 ರೂಪಾಯಿ 7,000 ರೂಪಾಯಿ ಆಗುತ್ತೆ ಪ್ರೈವೇಟಲ್ಲಿ. ಇವತ್ತು ಬಾಲಣ್ಣವರು ಇಲ್ಲೇ ಚಿಕಿತ್ಸೆ ಇಲ್ಲೇನೇ ಮಾಡ್ತಾರೆ ಅಂತ ಅವರು ಸ್ವಂತ ದುಡ್ಡಿನಿಂದ ಮಾಡಿಸ್ತಾ ಇದ್ದಾರೆ ಇವತ್ತು. ಹಾಗಾಗಿ ನಮ್ಮ ಈ ಭಾಗದ ಹಲವು ಮುಖಂಡರುಗಳು ಇವತ್ತು ಟೌನ್ನ ಎಲ್ಲ ಮುಖಂಡರುಗಳು ಎಲ್ಲ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಇವತ್ತು ಒಂದು ಕಾರ್ಯ ಯಶಸ್ವಿ ಆಗಬೇಕು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿಗೆಲ್ಲ ತಪಾಸಣೆ ಮಾತ್ರ ಸೀಮಿತನ ಶಸ್ತ್ರಚಿಕಿತ್ಸೆ ಏನದನ್ನ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಕೆಟ್ಟೇಗೌಡರು ಹೇಳಿದ್ರು. ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಇದು ಸಣ್ಣ ಕಾಯಿಲೆಗಳೆಲ್ಲ ಇವೆಲ್ಲ ಇದು ಹೃದಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಕಾಯಿಲೆಗಳು. ಏನಾರ ಆ ಥರ ಬಂತು ಸೂಕ್ಷ್ಮಗಳು ಬಂತು ಅಂತ ಅಂದರೆ ಲಕ್ಷಣಗಳು ಕಾಣ್ತು ಅಂತ ಹೇಳಿದ್ರೆ ಕುಟುಂಬದವ್ರ ಚರ್ಚೆ ಮಾಡಿ ಅದಕ್ಕೂ ಸಹ ಬಾಲಣ್ಣವರು ತಾನು ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸರ್ ಇದು ಫಸ್ಟ್ ಇಲ್ಲಿ ಮಾಡ್ತಾ ಇದೀವಿ ಸರ್. ನೆಕ್ಸ್ಟ್ ಕುದೂರಲ್ಲಿ ಮಾಡ್ತೀವಿ. ಕುದೂರಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅಲ್ಲೂ ಸಹ ಆ ಭಾಗದ ಜನಗಳು ಅಲ್ಲಿ ಉಪಯೋಗ ಪಡ್ಕೋಬಹುದು. ಈ ಮಾಗಡಿ ಪಟ್ಟಣ ಸುತ್ತಮುತ್ತ ಏನಿದ್ದಾರೆ ಕಸಬಾ ಮತ್ತೆ ಮಾಡಬಾರ್ದು ಇಲ್ಲಿ ಟೌನ್ ಸಂಬಂಧಪಟ್ಟಂತೆ ತಿಪ್ಸಂದ್ರ ಕುದೂರು ಮತ್ತೆ ಆ ಕಡೆ ಸೋಲೂರಲ್ಲಿ ಆ ಕಡೆ ಇದು ಮಾಡ್ಕೊಂಡು ಚಿದವರು ತಂದೆನೂ ಇವತ್ತು ತಗೊಂಡ್ಬಂದಿದ್ದೆ ನಾವು. ಈಗೋ ಮತ್ತೆ ECG ಮತ್ತೆ ಎಕೋನ ಇದು ನಾರ್ಮಲ್ ಅಂತ ಹೆಚ್ಚು ಪ್ರಾಬ್ಲಮ್ ಇದೆ. ಅದನ್ನು ಲಾಕ್ ಮಾಡೋದು ಒಂದು ಲಾಕ್ ಮಾಡೋದು ಜಾಸ್ತಿ ಆಗಿ ಇದೆಲ್ಲ ಆಗುತ್ತೆ. ಈಗ ಕಿರಣ್ ಅವರೇ, ನೀವು ನಿಮಗೂ ಕೂಡ ಇನ್ಚಾರ್ಜ್, ನೀವು ಕೂಡ ಇಲ್ಲಿ ಅಲ್ಲೆಲ್ಲ ತಮ್ಮ ಜವಾಬ್ದಾರಿ ತಗೊಂಡು ಮಾಡಿದ್ದೀವಿ. ಅದ್ರ ಬಗ್ಗೆ ಒಂದು ಏನು ವಿರೋಧ ಸಂಬಂಧಕಾರಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ನಂಬರ್ ಕೊಟ್ಟಿದ್ದಾರೆ. ಅದರಲ್ಲಿ ಅವರಿಂದ ಫೋನ್ ನಂಬರು ಕೊಟ್ಟಿದ್ದೀವಿ. ಈಗಲೂ ಯಾಕಂದರೆ ಎಲ್ಲರೂ ಕಳಿಸ್ಕೊಟ್ಟಿದ್ರು. ನಿಮ್ಮ ಹೆಸರನ್ನ ಮತ್ತು ನಿಮ್ಮ ಅಡ್ರೆಸ್ನ ಫೋನ್ ನಂಬರ್ ಕಳಿಸ್ಕೊಡಿ. ಇಂದ ಇಷ್ಟೊಂದು ಇಂಥ ದಿನ ಬನ್ನಿ ಅಂತ ನೀವು ಬರೋಕ್ಕೆಲ್ಲ ಆದಷ್ಟು ನಂಬರ್ ಮಾಡಿ ಎಲ್ಲರೂ ಬಂದಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿ ಬರೋಲ್ಲ. ಎಲ್ಲರೂ ಮತ್ತೊಮ್ಮೆ ಫೋನ್ ಮಾಡಿ ಅವ್ರನ್ನೆಲ್ಲರೂ ಬರೋಕ್ಕೆ ಹೇಳಿದ್ವಿ. ಆಲ್ರೆಡಿ ಬರ್ತಾ ಇದ್ದಾರೆ. ಬಂದು ಅವರೆಲ್ಲ ಚೆಕಪ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ನಾಳೆ ದಿನ ಮುಂದಿನ ದಿನಗಳಲ್ಲಿ ಏನು ಕಾರ್ಯಕ್ರಮಗಳು ಇರುತ್ತೋ ಅದಕ್ಕೂ ನಾವು ಏನು ಹೇಳ್ತಾರೆ ಗೈಡ್ ಬಂದವ್ರಿಗೆ ಊಟದ ವ್ಯವಸ್ಥೆ ಸಬ್ಸಿಡೆಂಟಾಗಿ ಬಂದವ್ರು ಹೋಗ್ಬೇಕು. ಆ ಥರ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಾಲಣ್ಣವರು ಎಲ್ಲ ಮಾಡ್ತಾ ಇದ್ದಾರೆ.